ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ರಾಜಕಾರಣದಲ್ಲಿ ಬೆಳಗ್ಗೆಯಿಂದ ಸದಾನಂದ ಗೌಡರ ಆಡಿಯೋ ಏನು ತಲ್ಲಣವನ್ನು ಸೃಷ್ಟಿ ಮಾಡಿತ್ತು, ಚರ್ಚೆಗೆ ಏನು ಗ್ರಾಸ ಆಗಿತ್ತು, ಅದಕ್ಕೆಲ್ಲವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ನನ್ನ ಆಡಿಯೋ ಅಲ್ಲ, ಯಾರೋ ಹುನ್ನಾರ ಮಾಡಿದ್ದಾರೆ, ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಅನ್ನುವಂಥ ಮಾಹಿತಿಗಳನ್ನು ಅವರು ಕೊಟ್ಟರು. ಇವಾಗ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಕೊಲೀಗ್ ಪ್ರವೀಣ್ ರಾವ್ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್ ರಾವ್, ಇವಾಗ ಈ ಆಡಿಯೋ ಸಂಚಲನ ಏನು ಸೃಷ್ಟಿ ಮಾಡಿದೆಯಲ್ಲ, ಇದು ಹೈಕಮಾಂಡ್ ಮಟ್ಟಿಗೆ ತಲುಪಿರುತ್ತೆ. ಹಾಗಾದ್ರೆ ವಿಜೇಂದ್ರ ಅವರನ್ನ ಬದಲಾಯಿಸುವುದಕ್ಕೆ ಹಿಂದೆ ಒಂದು ಟೀಮ್ ಇದೆಯಾ ಹಾಗಾದ್ರೆ, ಅಥವಾ ಅವರ ಮೇಲೆ ಅವರ ಹಿಂದೆ ಹುನ್ನಾರ ನಡೆಸುವಂತ ಟೀಮ್ ಇದೆಯಾ ಅನ್ಸುತ್ತಾ ನಿಮ್ಗೆಲ್ಲ? ಮದೇವ್, ಇದು ಹುನ್ನಾರ ಅಂತಲ್ಲ, ಓಪನ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥ ವಿಚಾರಗಳನ್ನು ಕೂಡ ನಾನು ಈಗಾಗಲೇ ನಿಮ್ಗೆ ಹೇಳಿದೆ. ವಿಜೇಂದ್ರ ಅವರ ವಿರುದ್ಧವಾಗಿ, ಯಾಕಂದ್ರೆ ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ತರಬೇಕಾದಂಥ ಸಂದರ್ಭದಲ್ಲೇ ಅನೇಕ ನಾಯಕರುಗಳು ಕೂಡ ಇಲ್ಲಿ ಅವರ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು, ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆದರೂ ಕೂಡ ಹೈಕಮಾಂಡ್, ಯಾಕಂದ್ರೆ ಬಿಜೆಪಿ ಅತ್ಯಂತ ಶಿಸ್ತಿನ ಪಕ್ಷ ತನ್ನಂತಾನು ಅಂತ ಹೇಳ್ಕೊಡೋದ್ರಿಂದ ಆ ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಆಗಿದೆ ಬಿಜೆಪಿಯಲ್ಲಿ ಅನ್ನುವಂತಹ ಮಾತುಗಳನ್ನ ಹೇಳೋದ್ರಿಂದ ಅಲ್ಲಿ ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ತಂದ ನಂತರದಲ್ಲಿ ಯಾರೂ ಕೂಡ ಇದ್ರ ಬಗ್ಗೆ ಚಕಾರ ಎತ್ತಬಾರ್ದು. ಯಾಕಂದ್ರೆ ಆರಂಭದಿಂದ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ವು, ವಾದ ವಿವಾದಗಳು ಎಲ್ಲ ನಡೀತಾ ಇದ್ವು. ಆದ್ರೆ ಯಾವಾಗ ವಿಜೇಂದ್ರ ಅವರನ್ನ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ತಂದ್ರು, ಹೈಕಮಾಂಡ್ ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಎಲ್ಲ ಬಿಜೆಪಿಯ ಕರ್ನಾಟಕದ ಬಿಜೆಪಿಯ ನಾಯಕರುಗಳಿಗೂ ಕೂಡ ಕೊಟ್ಟಿತ್ತು. ಎಲ್ಲರೂ ಕೂಡ ಸೇರ್ಕೊಂಡು ಹೋಗಿ, ಎಲ್ಲರೂ ಕೂಡ ಒಟ್ಟಾಗಿ ಹೋಗಿ ಕೆಲಸವನ್ನ ಮಾಡಬೇಕು ಅನ್ನುವಂಥ ಮಾತನ್ನ ಹೇಳಿದ್ರು. 2028ಕ್ಕೆ ಬಿಜೆಪಿಯನ್ನ ಮತ್ತೆ ಅಧಿಕಾರಕ್ಕೆ ತರಬೇಕು. ಆ ನಿಟ್ಟಿನಲ್ಲಿ ವಿಜೇಂದ್ರ ಅವರು, ಯಾಕಂದ್ರೆ ಯಡಿಯೂರಪ್ಪನವರ ಪುತ್ರ ಆಗಿರುವಂತಹ ವಿಜೇಂದ್ರ ಅವರಿಗೆ ಆ ಒಂದು ಸ್ಥಾನವನ್ನ ಕೊಟ್ರೆ, ಎಲ್ಲ ಲಿಂಗಾಯತರ ದೊಡ್ಡ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿ ಇಲ್ಲಿ ಮುಖ್ಯಮಂತ್ರಿಗಳು ಕೂಡ 4 ಬಾರಿ ಆದಂಥವ್ರು ಯಡಿಯೂರಪ್ಪನವರು. ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದಂಥ ಸಂದರ್ಭದಲ್ಲಿ ಏನೇನೆಲ್ಲ ನಡೆದಿದ್ವು ಎಲ್ಲವೂ ಕೂಡ ನಾವು ನೋಡ್ತೇವೆ. ಅಂಥ ಸಂದರ್ಭದಲ್ಲಿ ಅದಕ್ಕೆ ಪರ್ಯಾಯವಾಗಿ ವಿಜೇಂದ್ರ ಅವರಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅಂತ ಹಿಂದೆ ಮಾತುಕತೆಗಳು ಕೂಡ ಆಗಿದ್ದು. ಆ ನಿಟ್ಟಿನಲ್ಲಿ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ತಂದ್ರು. ಆದ್ರೆ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ತರುವಂತ ಸಂದರ್ಭದಲ್ಲಿ ಈ ಯಡಿಯೂರಪ್ಪ ವಿರೋಧಿ ಬಣಗಳೇನಿದಾವೆ ಅವರೆಲ್ಲರೂ ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಂಥದ್ದು ಅತ್ಯಂತ ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ. ಆ ಒಂದು ಹಿನ್ನೆಲೆಯಲ್ಲಿ ಆರಂಭದಿಂದ ಕೂಡ ಈ ಒಂದು ಅಪಸ್ವರಗಳು, ಅಸಮಾಧಾನಗಳು ಎಲ್ಲವೂ ಕೂಡ ಆರಂಭದಿಂದಲೂ ಕೂಡ ಇದ್ವು. ಅದು ಈಗ ಒಂದು ಪರಾಕಾಷ್ಠೆಯನ್ನು ತಲುಪುವಂಥ ಸಂದರ್ಭ ಬಂದಿದೆ. ಇದು ನಿಜವಾಗೂ 2028ರ ವಿಧಾನಸಭಾ ಚುನಾವಣೆಗೆ ಪಕ್ಷ ತಯಾರಾಗಬೇಕಾದಂಥ ಸಂದರ್ಭ ಇದು. ಇಂತಹ ಘಟನಾವಳಿಗಳು ನಡೀತಾ ಇರೋದು, ಅದು ಶಿಸ್ತಿನ ಪಕ್ಷ ಅಂತ ಹೇಳಿ ಕರ್ಕೊಳ್ಳುವಂತಹ ಬಿಜೆಪಿಯಲ್ಲಿ ನಡೀತಾ ಇರುವಂಥದ್ದು ನಿಜವಾಗಿಯೂ ಅಚ್ಚರಿಯನ್ನ ಮೂಡಿಸ್ತಾ ಇದೆ. ನೀವು ಕೇಳಿದ್ರಿ ಏನು ಷಡ್ಯಂತ್ರ ನಡೀತಾ ಇದೆಯಾ ಅಂತೇಳಿ. ಖಂಡಿತವಾಗಿಯೂ ಷಡ್ಯಂತ್ರ ಅಂತ ಹೇಳಿದ್ರೆ ಅದು ಹಿಂದ್ಗಡೆಯಿಂದ ನಡೆಯುವಂಥದ್ದು ಕುತಂತ್ರಗಳು. ಆದರೆ ಇಲ್ಲಿ ನೇರವಾಗಿಯೇ ವಿಜೇಂದ್ರ ಅವರ ವಿರುದ್ಧವಾಗಿ ಮಾತಾಡುವಂಥ ಅನೇಕ ನಾಯಕರುಗಳನ್ನು ಕೂಡ ನಾವಿಲ್ಲಿ ನೋಡಿದ್ದೇವೆ. ಕೆಲವೊಬ್ಬರನ್ನ ಒತ್ತಾಯ ಮಾಡಿ ಪಕ್ಷದಿಂದ ಹೊರಗಾಕ್ಸ್ಬೇಕಾದಂಥ ಸಂದರ್ಭ ಕೂಡ ವಿಜೇಂದ್ರ ಅವರಿಗೆ ಸೃಷ್ಟಿಯಾಗಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಯತ್ನಾಳವರಂತೂ ಯಾವ ಮಟ್ಟಿಗೆ ನೇರವಾಗಿ ಅವರಿಬ್ಬರನ್ನು ಕೂಡ, ಯಡಿಯೂರಪ್ಪನವರನ್ನ ಅವರ ಪುತ್ರ ಆಗಿರುವಂಥ ವಿಜೇಂದ್ರವನ್ನ ಯಾವ ರೀತಿ ಅವರು ನೇರವಾಗಿ ಸಾರ್ವಜನಿಕವಾಗಿ ಮುದಲಿಸ್ತಾ ಇದ್ರು ಅದನ್ನು ಕೂಡ ನಾವು ನೋಡಿದ್ದೇವೆ. ಹಾಗಾಗಿ ಇಲ್ಲಿ ಷಡ್ಯಂತ್ರ ನಡೀತಾ ಇರತಕ್ಕಂಥದ್ದಂತೂ ಖಂಡಿತ. ಜೊತೆಗೆ ಅಕ್ಟೋಬರ್ ತನಕ, ಅಂದ್ರೆ ಅವರಲ್ಲಿ 3 ವರ್ಷ ಒಂದು ಅವಧಿ ಅಂತ ಇರ್ತದೆ. ಅಕ್ಟೋಬರ್ಗೆ ವಿಜೇಂದ್ರ ಅವರ ಅವಧಿ ಮುಕ್ತಾಯ ಆಗುವಂಥ ಸಂದರ್ಭದಲ್ಲಿ ಅವರನ್ನ ಪಕ್ಷದಿಂದ ಇಳಿಸಿದ್ರೆ, ಆ ಒಂದು ಸ್ಥಾನದಿಂದ ಇಳಿಸಿದ್ರೆ, ಅಧ್ಯಕ್ಷ ಸ್ಥಾನದಿಂದ ಇಳಿಸಿದ್ರೆ ಯಾವುದೇ ರೀತಿಯ ಪರಿಣಾಮ ಅಂದರೆ ಪಕ್ಷದ ಮೇಲೆ ಬೀಳಲಿಕ್ಕಿಲ್ಲ. ಅದಕ್ಕೆ ಸಮರ್ಥವಾಗಿರ್ತಕ್ಕಂಥ ನಾಯಕರನ್ನು ತರಬೇಕು ಅನ್ನುವಂಥದ್ದು ಕೂಡ ಅಲ್ಲಿ ಬಿಜೆಪಿಯ ಉಳಿದಿರ್ತಕ್ಕಂಥ ನಾಯಕರು. ಯಡಿಯೂರಪ್ಪ ವಿರೋಧ ಬಣ, ಇಲ್ಲಿ ವಿಜೇಂದ್ರ ವಿರೋಧ ಬಣ ಅಂದರೆ ಅದು ಯಡಿಯೂರಪ್ಪ ವಿರೋಧಿ ಬಣದಲ್ಲಿ ಇವಾಗೆಲ್ಲ ಕೂಡ ಅವರು ಅತ್ಯಂತ ಕಾರ್ಯತತ್ಪರರಾಗಿ ಆ ಒಂದು ಪರಾಕಾಷ್ಠೆಗೆ ತಲುಪುವಂಥ ಹಂತ ಈಗ ಬಂದ್ಬಿಟ್ಟಿದೆ ಅಂತೇಳಿ. ಯಾಕಂದರೆ ಈ ಆಡಿಯೋ ವಿಚಾರದಲ್ಲಿ ನೋಡ್ತಾ ಇದ್ರೆ ಇದರಿಂದ ಖಂಡಿತವಾಗಿ ಇದು ವ್ಯಕ್ತ ಆಗ್ತಾ ಇದೆ. ಮಹಾದೇವ್, ಪ್ರವೀಣ್ ರಾವ್, ಏನಂತ ಹೇಳಿದ್ರೆ ಇವಾಗ ಪರಿಷತ್ ಚುನಾವಣೆಯಲ್ಲಿ ಏನು ಅಡ್ಡ ಮತದಾನ ಆಯಿತು, ಅಲ್ಲಿಂದ ಹಿಡ್ಕೊಂಡು ವಿಜೇಂದ್ರ ಅವರ ಮೇಲೆ ಈಗ ಹೈಕಮಾಂಡ್ನವರು ಕೂಡ ಗರಂ ಆಗಿದ್ದಾರೆ. ಹೇಗೆ ಅಡ್ಡ ಮತದಾನ ಆಯಿತು, ಅದು ಹೇಗೆ ಸಾಧ್ಯ ಆಯಿತು, ಯಾಕೆ ನೀವು ಎಲ್ಲರಿಗೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಲಿಲ್ವಾ ಅನ್ನುವಂಥ ಪ್ರಶ್ನೆಗಳು ಈ ಆಡಿಯೋದಿಂದ ಮತ್ತೆ ಈ ಪರಿಷತ್ ಚುನಾವಣೆಯಲ್ಲಿ ಏನು ಅಡ್ಡ ಮತದಾನಗಳಾದವು, ಇದರಿಂದ ವಿಜೇಂದ್ರ ಅವರಿಗೆ ಯಾವ ರೀತಿಯ ಎಫೆಕ್ಟ್ ಆಗ್ಬೋದು ಅಂತ ಹೇಳಿ.
ಇಲ್ಲ, ಇದು ವಿಜಯೇಂದ್ರ ಅವರಿಗೆ ಬಹಳ ದೊಡ್ಡ ಮಟ್ಟಿಗಿನ ಎಫೆಕ್ಟೇ. ಇದು ಆಡಿಯೋದಲ್ಲಿ ಹೇಳಿರುವಂಥದ್ದಕ್ಕಿಂತ ಈ ಅಡ್ಡ ಮತದಾನ ಏನಾಯ್ತಲ್ಲ, ಇದು ನಿಜವಾಗಿ ಬಹಳ ದೊಡ್ಡ ಮಟ್ಟಿಗಿನ ಅವರ ಮೇಲೆ ಆಗಿರ್ತಕ್ಕಂಥ ಪರಿಣಾಮ ಇದು. ಯಾಕೆ ಅಂತಂದ್ರೆ ಅವರು ಪಕ್ಷದ ಅಧ್ಯಕ್ಷರಾಗಿ ಇಂಥ ಸಂದರ್ಭದಲ್ಲಿ ಅತ್ಯಂತ ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು. ಯಾಕಂದ್ರೆ ಬಿಜೆಪಿ ನಾವೆಲ್ಲ ನೋಡಿದ್ದೇವೆ, ಬಿಜೆಪಿಯವರಿಗೆ ಈ ರೀತಿ ಆಪರೇಷನ್ ಕಮಲ ಮಾಡಿ 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 ಅಭ್ಯಾಸ ಆಗಿರ್ತಕ್ಕಂಥವ್ರು. ಅಂಥ ಸಂದರ್ಭದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ನಂತರ ಮೊದಲೇ ಬಾರಿ ಎದುರಿಸ್ತಾ ಇರ್ತಕ್ಕಂಥ ವಿಧಾನ ಪರಿಷತ್ ಚುನಾವಣೆ. ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಹಿಂದೆಲ್ಲ ಕೆಲಸ ಮಾಡಿದ್ದಾರೆ, ಅವರ ಕಾಂಗ್ರೆಸ್ ಪಕ್ಷಕ್ಕೋಸ್ಕರವಾಗಿ ಯಾವ್ಯಾವ ರೀತಿ MLAಗಳನ್ನ ಪ್ರೊಟೆಕ್ಟ್ ಮಾಡಿದ್ದಾರೆ, ಅಡ್ಡ ಮತದಾನ ಆಗದೆ ಇರುವ ಹಾಗೆ ಬೇರೆ ಬೇರೆ ರಾಜ್ಯಸಭಾ ಚುನಾವಣೆ, ಬೇರೆ ಬೇರೆ ಚುನಾವಣೆಗಳೆಲ್ಲ ನೋಡ್ತೇವೆ. ಅಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಮೊದಲ ಚುನಾವಣೆ ಇದು, ವಿಧಾನ ಪರಿಷತ್ ಮೊನ್ನೆ ನಡೀತಲ್ಲ ಆ ಚುನಾವಣೆ. ಆ ಸಂದರ್ಭದಲ್ಲಿ ಅವರು ಯಾವ್ಯಾವ ರೀತಿಯ ಕಾರ್ಯತಂತ್ರಗಳನ್ನು ಉಪಯೋಗಿಸ್ಬೋದು ಎಲ್ಲವೂ ಕೂಡ ಗೊತ್ತಿತ್ತಲ್ವಾ. ಹಾಗಾಗಿ ವಿಜಯೇಂದ್ರ ಅವರು ಅತ್ಯಂತ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗಿತ್ತು. ಅವರ ಶಾಸಕರನ್ನ ಕಾಪಾಡಿಕೊಳ್ಳತಕ್ಕಂತಹ, ಅವರು ಯಾವುದೇ ರೀತಿಯ ಅಡ್ಡ ಮತದಾನವನ್ನ ಮಾಡದೇ ಇರುವ ನಿಟ್ಟಿನಲ್ಲಿ ಒಂದು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲೇಬೇಕಾಗಿತ್ತು. ಬೇರೆ ಯಾವುದಕ್ಕಾದ್ರೂ ಕೂಡ ಅವರು ವಿಜಯೇಂದ್ರ ಅವರು ಹಿಂದೆಲ್ಲ ಕೂಡ ಈ ಯತ್ನಾಳ್ ಅವರು ಮಾತಾಡಿದಾಗೆಲ್ಲ ಹೋಗೋಗಿ ಹೈಕಮಾಂಡಿಗೆ ಒಂದು ದೂರನ್ನ ಕೊಡ್ತಾ ಇದ್ರು. ನೋಡ್ರಿ ಇವ್ರು ಹಿಂಗೆ ಮಾತಾಡ್ತಾ ಇದ್ದಾರೆ, ನಮ್ಗೆ ಕೆಲಸ ಮಾಡೋದಕ್ಕೆ ಕೊಡ್ತಾ ಇಲ್ಲ. ಯತ್ನಾಳ್ ಅಂತಲ್ಲ, ಯಾರ್ಯಾರು ವಿಜಯೇಂದ್ರ ವಿರುದ್ಧ ಇದ್ದಾರೆ ಅವರೆಲ್ಲರನ್ನೂ ಕೂಡ ಅವಾಗ ಹೋಗೋಗಿ ದೂರ ಕೊಡ್ತಾ ಇದ್ರು. ಈಗ ಅಧ್ಯಕ್ಷರ ಜವಾಬ್ದಾರಿ, ಒಂದು ಕರ್ನಾಟಕ ರಾಜ್ಯದ BJP ಅಧ್ಯಕ್ಷರಾಗಿ ಅವರಿಗೆ ಬಹಳ ದೊಡ್ಡ ಸವಾಲಿರ್ತದೆ. ಇದು ಅಸೆಂಬ್ಲಿ ಚುನಾವಣೆ ಅಂತಹ, ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆ ಆಗಿ ಜನರಿಂದ ಮತ ಪಡಿತಕ್ಕಂಥದ್ದಲ್ಲ. ಇಲ್ಲಿ ಶಾಸಕರು ಓಟನ್ನ ಮಾಡುವಂಥದ್ದು, ಶಾಸಕರನ್ನ ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದು, ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಸಾಧ್ಯ ಆಗೋದಿಲ್ಲ ಅಂತಂದ್ರೆ ಅವರು ಅಧ್ಯಕ್ಷ ಸ್ಥಾನಕ್ಕೆ ಅನ್ಫಿಟ್ ಅನ್ನುವಂಥದ್ದು ಪ್ರೂವ್ ಆಗೋಗ್ತದೆ. ಅದನ್ನ ವಿಜಯೇಂದ್ರ ಅವರೇ ಇವಾಗ ಅವರಾಗೆ ಅವರು ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಒಂದು ಕಡೆ ಅವ್ರ ವಿರುದ್ಧ ಅಸಮಾಧಾನ ಇದೆ, ಅವ್ರ ಬಗ್ಗೆ ಎಲ್ಲರೂ ಕೂಡ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ. ಎಲ್ಲವೂ ವಿಜಯೇಂದ್ರವರಿಗೆ ಗೊತ್ತಿದ್ದಂಥ ಸಂದರ್ಭದಲ್ಲಿ ಎದುರಾದಂಥ ಚುನಾವಣೆಯನ್ನ ಅತ್ಯಂತ ಎಚ್ಚರಿಕೆಯಿಂದ ಎಲ್ಲ ಕಾರ್ಯತಂತ್ರವನ್ನು ಉಪಯೋಗಿಸಿ ಅವರ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ವಿಜಯೇಂದ್ರ ಅವ್ರ ಮೇಲೆ ಇತ್ತು. ಆದರೆ ವಿಜಯೇಂದ್ರ ಅವರಿಗೆ ಈ ಒಂದು ವಿಚಾರದಲ್ಲಿ ಏನು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ರು, ಅವರಿಗೆ ಅದನ್ನು ನಿಭಾಯಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಅಡ್ಡ ಮತದಾನದಿಂದ. ಈ ಆಡಿಯೋದು ಬಿಡಿ, ಆಡಿಯೋದು ಈಗ ಅವ್ರು ಹೇಳಿರ್ತಕ್ಕಂಥದ್ದು. ಆದರೆ ಈ ಅಡ್ಡ ಮತದಾನ ಅನ್ನುವಂಥದ್ದೇನಿದೆ ಅದು ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟಿಗೆ ಪರಿಣಾಮವನ್ನು ಬೀರಿರುವಂಥದ್ದು. ಯಾಕಂದರೆ BJP ಹೈಕಮಾಂಡ್ ಪ್ರತಿಯೊಂದನ್ನು ಕೂಡ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ಇದು ದೊಡ್ಡ ವಿಜಯೇಂದ್ರ ಅವರಿಗೆ ಆಗಿರುವಂಥ ದೊಡ್ಡ ಅಪಜಯ ಅಂತಲೇ ಹೇಳ್ಬೋದು. ಮಹಾದೇವ್, ಏನು ಪ್ರವೀಣ್ ರಾವ್, ಇವಾಗ ಪರಿಷತ್ ಚುನಾವಣೆ ಏನು ನಡೀತಲ್ಲ, ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರ ಆಟವನ್ನು ಆಡಿ ಅವರ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸುವ ಪ್ರಯತ್ನವನ್ನ ಮಾಡಿದ್ರು, ಅದರಲ್ಲಿ ಸಕ್ಸಸ್ ಕೂಡ ಆದ್ರು. ಈ BJP ಅವರನ್ನ ವಿಜಯೇಂದ್ರ ಅವರು ಯಾಕೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ವಾ, ಅಥವಾ ಅವರಿಗೆ ಗೊತ್ತಿದ್ದು ಸುಮ್ಮನೆ ಕೂತ್ರ ಅನ್ನುವಂಥ ದೊಡ್ಡ ಪ್ರಶ್ನೆ ಒಂದು ಕಾಡಿದ್ರೆ, ಸದಾನಂದ ಗೌಡರು ಮೊದಲೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು, ಮೊದಲೇ ಒಂದು ಹೇಳಿಕೆ ಕೊಟ್ಟಿದ್ರು. ನನಗೆ ಈ ತರ ಸುದ್ದಿಗಳು ಬಂದಿದ್ವು, ಒಂದು ಹೋಟೆಲ್ಗಳಲ್ಲಿ ಮಾತುಕತೆ ಆಗ್ತಾ ಇದೆ, ನಮ್ಮ ಪಕ್ಷದ MLAಗಳು ಆ ಪಕ್ಷದ ವರಿಷ್ಠರ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ವಿಜಯೇಂದ್ರ ಅವರಿಗೆ ಸಂಪರ್ಕಕ್ಕೆ ಪ್ರಯತ್ನ ಪಟ್ಟೆ, ಅಲ್ಲಿ ಆಗಲಿಲ್ಲ. ಬಟ್ ಇನ್ನೊಬ್ಬರನ್ನ ನಾನು ಸಂಪರ್ಕ ಮಾಡಿ ತಿಳಿಸಿದ್ದೇನೆ, ಆದರೂ ಅವರು ಯಾವುದೇ ಕ್ರಮವನ್ನ ವಹಿಸಿಲ್ಲ. ಈ ಒಂದು ಅಡ್ಡ ಮತದಾನ ಆಗಿರುವುದನ್ನ ತಡೆಯುವ ಪ್ರಯತ್ನವನ್ನು ಅವರು ಮಾಡಲಿಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಅದು ವಿಜಯೇಂದ್ರಗೆ, ಅಂದ್ರೆ ವಿಜಯೇಂದ್ರ ಅವರು ಅದಕ್ಕೆ ಏನು ರಿಯಾಕ್ಷನ್ ಅನ್ನು ಕೊಟ್ಟರು ಅದು ಅಷ್ಟೊಂದು ಸಮಂಜಸವಾಗಿ ಇರಲಿಲ್ಲ. ಬಟ್ ನಾನು ತಗೊಂಡೆ, ನಾನು ಮತ್ತೆ ಕನೆಕ್ಟ್ ಆದೆ, ಸದಾನಂದ ಗೌಡರ ಜೊತೆ ಮಾತಾಡಿದೆ ಅಂತ ಹೇಳ್ತಾರೆ. ಬಟ್ ಆದ್ರೂ ಕೂಡ ಈ ಎಲ್ಲ ಮಾತುಕತೆ ಆದ ಮೇಲೂ ಕೂಡ ಅಡ್ಡ ಮತದಾನ ಆಗಿರೋದೇನಿದೆಯಲ್ಲ ಅದು ಅವರ ಒಂದು ಸ್ಥಾನಕ್ಕೆ ಹೊಡೆತ ಬಿದ್ದಿರೋದಂತೂ ಅದು ಸತ್ಯಕ್ಕೆ ಬಹಳ ಹತ್ತಿರವಾದದ್ದು. ಆದರೆ ಇವಾಗ ಏನಂತ ಹೇಳಿದ್ರೆ, ಇವೆಲ್ಲದರ ನಡುವೆ ಈಗ ಆಡಿಯೋ ಬಾಂಬ್ ಆಗಿರಬಹುದು, ಈ ಪರಿಷತ್ ಚುನಾವಣೆ ಆಗಿರ್ಬೋದು, ಎರಡರಿಂದ ಇನ್ನು ಮುಂದೆ ಏನು ಈ ಆಡಿಯೋದಲ್ಲೂ ಕೂಡ ಏನಿದೆಯಲ್ಲ, ಈ ಇನ್ನೊಂದು 2 ರಿಂದ 3 ತಿಂಗಳಲ್ಲಿ ತೆಗೆದು ಹಾಕೋಣ ಅನ್ನುವಂಥ ಮಾತು, ಇದು ಎಲ್ಲದರ ಒಂದು ಪೂರಕ ಅಮ್ಮಂತೆ ಮುಂದಿನ ದಿನಗಳಲ್ಲಿ ವಿಜಯೇಂದ್ರ ಬದಲಾಗ್ತಾರಾ ಅಥವಾ ಮತ್ತೆ ಮುಂದುವರಿಸುವ ಸಾಧ್ಯತೆ ಏನಾದರೂ ಇದೆಯಾ? ಮಹಾದೇವು, ಇಲ್ಲಿ ಬಹಳ ಸ್ಪಷ್ಟವಾಗಿರುವಂತ ವಿಚಾರ ಅಂತಂದ್ರೆ ಯಡಿಯೂರಪ್ಪನವ್ರನ್ನ, ಯಾಕಂದ್ರೆ 2023ರ ಚುನಾವಣೆ ಬಂತು, ಏನ್ ರಿಸಲ್ಟ್ ಬಂತು, BJPಯವ್ರು ಏನೇ ಹೇಳಿರ್ಬೋದು, ಗ್ಯಾರಂಟಿಗಳನ್ನ ತೋರಿಸ್ಬಿಟ್ಟು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂತ ಅವ್ರು ಏನೇ ಹೇಳಿರ್ಬೋದು. ಆದ್ರೆ
ಅಲ್ಲಿ ಯಡಿಯೂರಪ್ಪನವರನ್ನ ಕಣ್ಣೀರು ಹಾಕಿಸಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಸಿದ್ರು ಅಂತಕ್ಕಂಥ ಪಾಯಿಂಟು ಕೂಡ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು. ಯಾಕಂದ್ರೆ ಲಿಂಗಾಯತರು ಎಲ್ಲರೂ ಕೂಡ ಅದರಿಂದ ಬಿಜೆಪಿ ಮೇಲೆ ಮುನ್ಸ್ಕೊಂಡಿದ್ರು ಅನ್ನುವಂಥ ವಿಚಾರ ಕೂಡ. ಮತ್ತೆ ಬಿಜೆಪಿಗೆ ಸಮರ್ಥವಾಗಿ ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತಂದ್ರೆ ಯಡಿಯೂರಪ್ಪನವ್ರನ್ನ ಮುಂದಿಟ್ಕೊಂಡೇ ಮಾಡಬೇಕು ಅನ್ನುವಂತಹ ವಿಚಾರಗಳು ಚರ್ಚೆ ಆದ ನಂತರದಲ್ಲೇ ವಿಜಯೇಂದ್ರ ಅವ್ರನ್ನ ಅಲ್ಲಿ ಸ್ಥಾನಕ್ಕೆ ತಂದಿರುವಂಥದ್ದು. ಆದರೆ ಕೊಟ್ಟ ಕುದುರೆಯನ್ನ ಏರಲಾರದವನು ಶೂರನೂ ಅಲ್ಲ ವೀರನೂ ಅಲ್ಲ ಅನ್ನುವಂಥ ಒಂದು ಮಾತಿದೆ. ಹಾಗೆ ಬಿಜೆಪಿ ಅಧ್ಯಕ್ಷ ಸ್ಥಾನ ಅನೇಕರ ವಿರೋಧಗಳಿದ್ರೂ ಸಹಿತ ಹೈಕಮಾಂಡು ಯಡಿಯೂರಪ್ಪನವರ ಒಂದು ಪ್ರಭಾವದಿಂದ ವಿಜಯೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ತಂತು. ಅಧ್ಯಕ್ಷ ಸ್ಥಾನಕ್ಕೆ ಬಂದಂಥ ವಿಜಯೇಂದ್ರ ಅವರ ಅವಧಿ ಅಕ್ಟೋಬರಲ್ಲಿ 3 ವರ್ಷ ಅದು ಕಂಪ್ಲೀಟ್ ಆಗುವಂಥ ಸಂದರ್ಭ ಕೂಡ ಬಂದಿದೆ. ಇನ್ನು 3-4 ತಿಂಗಳಿರುವ ಸಂದರ್ಭದಲ್ಲೂ ಕೂಡ ವಿಜಯೇಂದ್ರ ಅವರಿಗೆ ಪ್ರಭಾವಶಾಲಿಯಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು, ಯಾಕಂದರೆ ಅವರು BJP ಅಧ್ಯಕ್ಷರು, ಇಲ್ಲಿ ಯಾವುದೇ ರೀತಿಯ ಬಣಗಳಿಗೆ ಅವಕಾಶ ಕೊಡಬಾರ್ದು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಎಲ್ಲರನ್ನೂ ತೆಗೆದುಕೊಂಡು ಹೋದರೆ ಮಾತ್ರ ಆ ಒಂದು ಪಕ್ಷದ ನಾವೆಯನ್ನು ಅಥವಾ ನಾವಿಕ ಅದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ. ಅದಿಲ್ಲದೆ ಹೋದರೆ ಎಲ್ಲಾದರೂ ಒಂದು ಸಣ್ಣ ಛಿದ್ರ ಬಿದ್ದರೂ ಕೂಡ ಆ ನಾವೇ ಮುಳುಗೋದಂತೂ ಖಂಡಿತ. ಹಾಗಾಗಿ ಅವರು ಈ ಒಂದು ವಿಚಾರದಲ್ಲಿ ಬಹಳ ದೊಡ್ಡ ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು ಈ ವಿಧಾನ ಪರಿಷತ್. ಯಾಕಂದರೆ ವಿಜಯೇಂದ್ರ ಅವರ ಮೇಲೆ ಇನ್ನೂ ದೊಡ್ಡ ಆರೋಪ ಇರತಕ್ಕಂಥದ್ದು, ದೊಡ್ಡ ಅಡ್ಜಸ್ಟ್ಮೆಂಟು. ಇಲ್ಲಿ DK ಶಿವಕುಮಾರ್ ಅವ್ರ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಅವ್ರ ಪಕ್ಷದವರು ಹೇಳ್ತಾ ಇದ್ದಾರೆ, ಬೇರೆಯವರಲ್ಲ. ಇಲ್ಲಿ ಮುಖ್ಯಮಂತ್ರಿಗಳೇನಾಗಿದ್ದಾರೆ DK ಶಿವಕುಮಾರ್ ಅವರು, ಅವರ ಒಂದು ಜೊತೆಗೆ ಇವರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನುವಂತಕ್ಕಂಥ ನೇರ ಆರೋಪ ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಬಂದಂಥ ವಿಧಾನ ಪರಿಷತ್ ಚುನಾವಣೆ ಇವರು ನಾವು ಏನು ಹೇಳ್ಬೋದು ಈಗ? ಯಾಕಂದ್ರೆ ಅವ್ರ ಪಕ್ಷದವ್ರು ಅಡ್ಡ ಮತದಾನ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರ ಪಕ್ಷದವರೇ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಹೇಳ್ತಾ ಇದ್ದಾರಲ್ಲ, ಅಂಥ ಸಂದರ್ಭದಲ್ಲಿ ಬಂದಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿ ಇವ್ರ ಪಕ್ಷದ ಅಭ್ಯರ್ಥಿ ಸೋಲುವಂಥ ಪರಿಸ್ಥಿತಿ ಆಯಿತು ಅಂದರೆ ಅಲ್ಲಿ ಇನ್ನೂ ಬಾರಿ ಏನಪ್ಪ ಅಂದರೆ ಇವರ ಮಿತ್ರ ಪಕ್ಷ ಆದಂತಹ JDS ಅಭ್ಯರ್ಥಿ ಕೂಡ ಸೋತೋದ್ರು. ಅಲ್ಲಿ ಅವರ ಅಲಯನ್ಸ್ ಕೂಡ ಒಂದು ರೀತಿ ಶೇಕ್ ಆಗುವಂಥ ಪರಿಸ್ಥಿತಿ ಆಯಿತು. ಇಂಥ ಚುನಾವಣೆಯನ್ನು ಬಂದಾಗ ಭಾಳ ಮೈಯೆಲ್ಲ ಕಣ್ಣಾಗಿ ಈಗೇನು ಅವರು ಎಕ್ಸ್ಪ್ಲನೇಷನ್ ಕೊಟ್ಟರು, ಸದಾನಂದ ಗೌಡ್ರು ಹೇಳಿದ್ದಕ್ಕೆ ಹೌದು ನಾನು ಹಂಗೆ ಮಾಡಿದ್ದೆ ಹಿಂಗೆ ಮಾಡಿದ್ದೆ, ಅದೆಲ್ಲ ಅಲ್ಲ. ಏನು ರಿಸಲ್ಟ್ ಬರ್ತದೆ ಫೈನಲ್ ರಿಸಲ್ಟೇ ಸತ್ಯ. ಅದು ಆಗೋಗಿದೆ, ಅಡ್ಡ ಮತದಾನ ಆಗೋಯ್ತು, ಆ BJP ಅಭ್ಯರ್ಥಿ ಸೋತೋದ್ರು. ಕಾಂಗ್ರೆಸ್ನ ಕಾರ್ಯತಂತ್ರದ ಎದುರಿಗೆ ನೀವು ಹೇಳಿದ್ರಿ DK ಶಿವಕುಮಾರ್ ಅವರು ಆಟ ಆಡಿದ್ರು ಅಂತೇಳಿ, ಅವ್ರು ಎಂತೆಂಥ ಆಟ ಆಡಿದ್ದಾರೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆಯಲ್ಲ, BJPಯವರಿಗೂ ಗೊತ್ತಿದೆ, ಕಾಂಗ್ರೆಸ್ಸಿಗೆ ಗೊತ್ತಿದೆ. ಅಂಥ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗಿತ್ತು. ಇದು ನಿಜವಾಗಿಯೂ ದೊಡ್ಡ ಮಟ್ಟಿಗಿನ ಒಂದು ಪರಿಣಾಮವನ್ನು ಖಂಡಿತವಾಗಿಯೂ ಈಗಾಗಲೇ ಪಕ್ಷದ ಮೇಲೆ ಬಿದ್ದಿದೆ, ಅದು ವಿಜಯೇಂದ್ರ ಅವ್ರ ಮೇಲೆ ಬೀಳೋದು ಕೂಡ ಸತ್ಯ ಅನ್ನುವಂಥದ್ದು ನಾವು ಹೇಳ್ಬೋದಾಗಿದೆ. ಮಹಾದೇವ್. ಓಕೆ ಪ್ರವೀಣ್ ರಾವ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರೇ, ನೋಡಿ ಇದು ಆಡಿಯೋ ಬಾಂಬ್ ಇದೆಯಲ್ಲ, ರಾಜಕಾರಣದಲ್ಲಿ ಏನು ಸಂಚಲನ ಮೂಡಿಸಿತ್ತಲ್ಲ, ಇವಾಗ ಅದಕ್ಕೊಂದು ಸ್ಪಷ್ಟನೆ ಅಂತ ಸದಾನಂದ ಗೌಡರು ಕೊಟ್ಟಿದ್ದಾರೆ. ಬಟ್ ಇವಾಗ ವಿಜಯೇಂದ್ರ ಅವರ ಏನು ಪರಿಷತ್ತು ಚುನಾವಣೆಯಲ್ಲಿ ಅಡ್ಡ ಮತದಾನಗಳಾದವು, ಅವರ ಮೇಲೆ ಏನು ಆರೋಪಗಳು ಬಂದವು, ಅವರು ಏನು ಕಾಂಗ್ರೆಸ್ನವರು ಅಥವಾ DK ಶಿವಕುಮಾರ್ ಜೊತೆ ಏನು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ಗಳಿದ್ದಾವೆ, ಮತ್ತೊಂದಿದ್ದಾವೆ, ಇನ್ನೊಂದಿದ್ದಾವೆ ಅನ್ನುವಂಥ ಆರೋಪಗಳೇನಿದ್ದಾವೆ, ಅಂದರೆ ಸ್ವಪಕ್ಷದಲ್ಲೇ ಇದ್ದಾವೆ, ವಿರೋಧ ಪಕ್ಷದ ಆರೋಪಗಳಂತೂ ಅಲ್ಲವು, ಸ್ವಪಕ್ಷದಲ್ಲೇ ಆಗಿರ್ತಕ್ಕಂಥ ಆರೋಪಗಳು. ಸೊ ಅವೆಲ್ಲದರ ಪೂರಕವಾಗಿ ಈ ಒಂದು ಆಡಿಯೋ ಇದೆಯಲ್ಲ, ಅಂದರೆ ಸ್ವಪಕ್ಷದಲ್ಲೇ ಅಸಮಾಧಾನ ಇದೆ ಅನ್ನೋದಕ್ಕೆ ಮತ್ತೊಂದು ಪುಷ್ಟಿ ಕೊಟ್ಟಂತಿದೆ ಒಂದು ಈ ಆಡಿಯೋ. ಅಂದರೆ ಈ ಬಂಡಾಯ ಎದ್ದಿರ್ತಕ್ಕಂಥ ನಾಯಕರು ಏನಿದಾರಲ್ಲ, ಅವರೆಲ್ಲ ಭಾಳ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ ಬದಲಾವಣೆ ಮಾಡೋದಕ್ಕೆ ವಿಜಯೇಂದ್ರ ಅವರನ್ನು, ಹೊಸ ರಾಜ್ಯಾಧ್ಯಕ್ಷರ ನಿರೀಕ್ಷೆಯಲ್ಲಿದ್ದಾರೆ ಅನ್ನುವಂತಹ ಮಾಹಿತಿಗಳು ಏನು ಇದ್ವಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಆಡಿಯೋ ಕೂಡ ಒಂದು ದೊಡ್ಡ ಸಾಕ್ಷಿ ಆಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಇಲ್ಲ, ರಾಜ್ಯಾಧ್ಯಕ್ಷರು ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ರಾಜ್ಯ ಬಿಡಿ ತಿರುಗಾಡಿ ಸಂಘಟನೆಯನ್ನು ಕಟ್ತಾ ಇದ್ದಾರೆ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂದರೆ, ಬಟ್ ಈ ಒಂದು ಆಡಿಯೋ ಇದೆಯಲ್ಲ, ಸೊ ಅವೆಲ್ಲ ಮಾಡ್ತಾ ಇಲ್ಲ ರಾಜ್ಯಾಧ್ಯಕ್ಷರು ಅನ್ನುವಂತಹ ಒಂದು ವಿಚಾರ ಸ್ವಪಕ್ಷದಲ್ಲೇ ಇವೆಲ್ಲವನ್ನು ಇಟ್ಕೊಂಡಿದ್ದಾರೆ ಈ ಬಂಡಾಯ ನಾಯಕರು ಅನ್ನೋದಕ್ಕೆ ಒಂದು ಸ್ಪುಷ್ಟಿ ಕೊಟ್ಟಂತಿದೆ. ಇದು ಸದ್ಯಕ್ಕೆ ಇವಾಗ ಸದಾನಂದ ಗೌಡರು ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ರೂ ಕೂಡ ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು, ಚರ್ಚೆ ಆಗಬೇಕು. ಸೊ ಇವರದ್ದೇನಾ ಅಥವಾ ಇವರ ಇದರಲ್ಲಿ ಬೇರೆ ಯಾರಾದರೂ ಮಾತಾಡಿದ್ರ ಅಥವಾ ಸೃಷ್ಟಿ ಮಾಡಿದ್ದ, ಎಲ್ಲದರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು. ಬರೀ ಇವರು ನನ್ನದಲ್ಲ ಅಂತ ಸುಮ್ಮನೆ ಕೂತಾಕ್ಷಣ ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗದೇ ಇರಲ್ಲ, ಆಗತ್ತೆ. ವರಿಷ್ಠರು, ಈ BJP ವರಿಷ್ಠರೇನಿದ್ದಾರೆ ಇದರ ಮೇಲೆ ಗಮನ ಕೊಡ್ತಾರೆ.
ಸೊ ಅದಾದ್ಮೇಲೆ ಏನಾಗುತ್ತೆ ಫೈನಲ್ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ, ಎಲ್ಲಿಗಾಗುತ್ತೆ ಅಥವಾ ಮುಂದೆ ಉರಿತಾರ ವಿಜಯೇಂದ್ರ ಅವರು. ಈ ಎಲ್ಲ ಒಂದು ಕಂಡೀಷನ್ಗಳಿದಾವೆ ಈ ಬಂಡಾಯ ನಾಯಕರದು, ಇವೆಲ್ಲದರ ಮಧ್ಯೆ ವಿಜೇಂದ್ರ ಅವರ ಸ್ಥಾನಕ್ಕೆ ಒಂದು ದೊಡ್ಡ ಕುತ್ತು ಅಂತ ಹೇಳ್ಬೋದು. ಬಟ್ ನೋಡಬೇಕು ಏನಾಗುತ್ತೆ, ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.